ಧರ್ಮಸ್ಥಳದಲ್ಲಿ ಹಿಮ್ಮೇಳ ಪಾಠಗಳೆಲ್ಲವೂ ಆಗ್ತದೆ. ಕೇಂದ್ರದ ವಿದ್ಯಾರ್ಥಿ ಆಗಿಲ್ಲದಿದ್ರೂ ಕೂಡ ಧರ್ಮಸ್ಥಳ ಮೇಳದ ಒಡನಾಟ ಅನ್ನುವಂಥದ್ದು ನಿಮಗೆ ಬರ್ತದೆ ಅಂತ ಹೇಳಿ. ಸೊ ನಿಮ್ಮದು ಹಿಮ್ಮೇಳದೆಲ್ಲ ಆಯ್ತು, ಪಾಠ ಎಲ್ಲ ಕಲ್ತಾಯ್ತು. ತದನಂತರ 16-17 ಆಸುಪಾಸು SLC ಕಂಪ್ಲೀಟ್ ಆಗಿ ಹೋಗಿ ಹಿಮ್ಮೇಳವನ್ನ ಕಲಿತೀರಿ. ನಂತರ ಅಲ್ಲಿಂದ ಧರ್ಮಸ್ಥಳ ಮೇಳಕ್ಕೆ ಬರ್ತೀರ ಅಥವಾ ಹೇಗೆ? ಹಿಮ್ಮೇಳ ಪಾಠ ಆಯ್ತು ಅಂತ ಹೇಳಿದ್ರೆ ಹಿಮ್ಮೇಳದ ಎಲ್ಲಾ ತಾಳದದ್ದು ಒಂದೊಂದು ನಡೆಗಳಲ್ಲಿ ಹೇಳಿಕೊಡು. ಮೇಳಕ್ಕೆ ಹೋಗಿ ಇಲ್ಲದ ಪ್ರದರ್ಶನಕ್ಕೆ ಹೋಗಬೇಕಾದ್ರೆ ಅವನಿಗೆ ಅವನಷ್ಟಕ್ಕೆ ಕಲಿಯುವಂಥದ್ದು ತುಂಬಾ ಉಂಟು. ಒಂದು ನಡೆಗಳು ಒಂದು ಪ್ರದರ್ಶನಕ್ಕೆ ಸಾಕಾಗುವುದಿಲ್ಲ. ತಿರುಳು ತಾಳದ ಒಂದು 4-5 ಪದ್ಯಗಳು ಬೇರೆ ಬೇರೆ ಬೇಕಾಗುತ್ತೆ. ಬಾಲ ಪಾಠ ಆಗಿದೆ ಅಷ್ಟೇ, ಅದರದ್ದೆಲ್ಲ ಸರ್ವಿಸ್ ಏನೂ ಇಲ್ಲ. ಆ ಸ್ಥಿತಿಯಲ್ಲಿ ಇದ್ದೆವು. ಮಳೆಗಾಲದಲ್ಲಿ ಆಗುವಾಗ ಅಲ್ಲಿ ಅಷ್ಟರವರೆಗೆ ಇವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಹೊತ್ತುಮತ್ಲೆಗಾರಾಗಿ, ಚಿಪ್ಪರ ಕೃಷ್ಣ ಬಲ್ಲಾಡ ಮೊದಲೆಗಾರರು ಮಾಂಬಾಡಿ ಅವರು ಹೊತ್ತುಮತ್ಲೆ ಅವರು ಮೇಳ ಬಿಟ್ಟರಂತೆ. ಅದಕ್ಕೆ ಬಲ್ಲವರು ಹೇಳಿದ್ರಂತೆ, ಶ್ರೀಧರ ಆ ಮಾಣಿಯೊಬ್ಬರು ಇದ್ದರಲ್ಲ ಅವರನ್ನು ಕರ್ಕೊಂಡು ಬನ್ನಿ. ನನಗೆ ಕಂಪ್ತಿಯಿಂದ ಜನ ಬಂತು, ಹೇಳಿ ಕಳಿಸಿ ಮನೆಗೆ ಬಳಪಕ್ಕೆ ನೀವು ಬರ್ಬೇಕಂತೆ. ನೀವಾಗ ಧರ್ಮಸ್ಥಳದಿಂದ ಮನೆಗೆ ಹೋಗಿ ಅದು ಧರ್ಮಸ್ಥಳದಿಂದ ಮನೆಗೆ ಹೋಗಿ 15 ದಿವಸ ಕಳೆದು ಮನೆಗೆ ಹೋಗಿ ನೋಡುವಾಗಲೂ ಮೊದಲ ಅಟ್ಟದಲ್ಲೇ ಉಂಟು. ಅದನ್ನು ಮೇಲೆ ತಗೊಂಡು ಬಂದೆ. ಸ್ವಲ್ಪ ಶ್ರುತಿ ಮಾಡ್ಲಿಕ್ಕೆ ಅಭ್ಯಾಸ ಆಗಿತ್ತು. ಶ್ರುತಿ ಮಾಡಿ ಬಾರಿಸಲಿಕ್ಕೆ ಶುರು ಮಾಡಿದೆ. ಬಾರಿಸಲಿಕ್ಕೆ ಶುರು ಮಾಡಿದಾಗ ತೋಟಕ್ಕೆ ಹೋದ್ರೆ ಅಪ್ಪ ಸೀದಾ ಬಂದರು. ಈಗ ಬೈತಾಗತ್ತಲೇ ಆಲೋಚನೆ ಮಾಡಿದ್ದೀನಿ, ಭಯಂಕರ ಜೋರು. ಏನಿಲ್ಲ, ಜಾಗರಣೆ ತಗೊಂಡು ಪದ್ಯ ಹೇಳಿಕ್ಕೆ ಶುರು ಮಾಡಿದ್ದೆ. ಅಲ್ಲಿಂದ ಡೈಲಿ ನಮ್ಮದು ಅಭ್ಯಾಸ, ಹಾಗೆ ಹೇಳೋದು ಹೇಗೆ ಆಯಿತು. ಆಮೇಲೆ ಒಂದು ಸಲ ಒಂದು ಮಳೆಗಾಲದಲ್ಲಿ ಕಲ್ತಿದೆ. ಇಲ್ಲಿಗೆ ಪಂಜಕ್ಕೆ ಧರ್ಮಸ್ಥಳ ಆಟ. ಅಲ್ಲಿ ಮಹಾರಥಿ ಕರ್ಣಪ್ರಸಾದ ನಾವು ಹೋದೆವು, ಆಟಕ್ಕೆ ಹೋದೆವು. ತಂದೆ ಹೋದರೆ ಯಾವ ಮೇಳದ ಆಟಕ್ಕೆ ಹೋದ್ರೆ ಅವರಿಗೆ ಫ್ರೀಯಾಗಿ ಒಳಗೆ ಬಿಡ್ತಾರೆ. ಹಾಗಂತ ಅವರು ಫ್ರೀಯಾಗಿ ಹೋಗುದಿಲ್ಲ, ಟಿಕೆಟ್ ತಗೊಂಡು ಮತ್ತೆ ಪರಿಚಯ ಮಾತಾಡ್ಲಿಕ್ಕೆ ಹೋಗುದು. ಅಂದ್ರೆ ಆಗ ಧರ್ಮಸ್ಥಳ ಮೇಲೆ ಟಿಕೆಟ್ ಫುಲ್ ಟಿಕೆಟ್. ಅಲ್ಲಿ ಕಡಪ ಶಾಂತಪ್ಪ ಆಗಲಿ ಬಲ್ಲಾಗಲಿ ಎಲ್ಲ ಪರಿಚಯ ಇದೆ ಅಂದರೆ ಆದರೂ ಟಿಕೆಟ್ ತಗೊಂಡೇ ಒಳಗೆ ಹೋಗಿ ಚೌಕಿಯಲ್ಲಿ ನಾವು ಹೀಗೆ ಕೂತ್ಕೊಂಡಿರುವಾಗ ಬಲ್ಲಾಗ ಈ ಮಾನೆಯನ್ನೆಲ್ಲ ನೋಡಿದ್ದೇನಲ್ಲ ನಾನು. ಆಗ ತಂದೆ ಹೇಳಿದ್ರು, ಶ್ರೀಧರ ಮಠದಲ್ಲಿ ಕಲಿತೆ ಅಂತ. ಹೌದಲ್ಲ, ಬರೀ ಮೊದಲೇ ಮಾಡಿ ಸ್ವಲ್ಪ ಅಂತ. ಸಾಧ್ಯವೇ ಇಲ್ಲ ನನಗೆ ಅಂಥದ್ದು ವಯಸ್ಸಲ್ಲಿ ಅಭ್ಯಾಸಕ್ಕೆ ಬಾರಿಸ್ತೇನೆ ಬಿಟ್ಟರೆ ಅಲ್ಲಿ ಸಾಧ್ಯವಲ್ಲ ಅಂತ ಹೆದರಿಕೆ. ಅವರು ಕರ್ಕೊಂಡು ಕೂತ್ಕೊಂಡು ಮತ್ತೆ ಇವರು ಕಡತಕ್ಕದವರು ಪದ್ಯಕ್ಕೆ ಒಬ್ಬರು ಬಂದೆ. ಶ್ರೀವೇಶದಿಂದ ಪ್ರಾರಂಭ ಆದರೆ ಬೆಳಿಗ್ಗೆ ತನಕ ಅವರೊಬ್ಬರೇ ಬರಬೇಕು. ಕೂತೆ ನಂದು ಆವಾಗ ಏನಂತ ಹೇಳಿದ್ರೆ ನಮ್ಮಲ್ಲಿ ಇದ್ದದ್ದೇ ಪರಬ್ರಹ್ಮ ಅಂತ ಅಷ್ಟೇ ಅಲ್ಲದೆ ಈ ಬಾವಿ ಆಳ ಎಷ್ಟು ಉಂಟು ನನಗೆ ಗೊತ್ತಿಲ್ಲ. ಆಳ ಗೊತ್ತಿಲ್ಲ ಅಂದ್ರೆ ಧೈರ್ಯದಲ್ಲಿ ಈಜಬಹುದು. ಈ ಸಾಹಿತ್ಯಗಳ ಪ್ರಯೋಗ ಮಾಡುವಂಥದ್ದು ಗೊತ್ತಿರಲಿಲ್ಲ. ಹೇಗೆ ಇದ್ದದ್ದನ್ನು ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ಹಾಕೋದು ಯಾವ ಹೊತ್ತಿಗೆ ಅಂತೆಲ್ಲ ಅದನ್ನೆಲ್ಲ ಭಾಷೆ ಅವರು ಹೇಗೆ ಕರ್ನಾಟಕದಲ್ಲಿ ನೋಡ್ಕೊಂಡಿದ್ರೆ 1-1.5 ಗಂಟೆ ಹೊತ್ತು ಕೂತಿದ್ದಾರೆ. ಆಮೇಲೆ ಮನೆಗೆ ಹೋದೆ ನಾಟ ಮುಗಿಸಿ. ಹಾಗೆ ನೆಕ್ಸ್ಟ್ ಬೇಸಿಗೆಗಾಲಕ್ಕಾಗುವಾಗ ಜನ ಬಂತು, ನೀವು ಬರ್ಬೇಕಂತ ಬಲ್ಲ ಅಂತ ಹೇಳಿದ. ಇಲ್ಲ ಬರೋದಿಲ್ಲ, ಹಾಗೆ ಆಗ್ಲಿಕ್ಕಿಲ್ಲ. ಆಗ ನಾನು ತುಂಬ ಖುಷಿ. ನಾನು SSLC ಆಗಿದ್ರು 7ನೇ ಕ್ಲಾಸ್ ನೋಡಿದ ಬೇಡ. ಆಮೇಲೆ ಶ್ರೀಧರ ಮಾಸ್ಟರ್ ಹೇಳಿ ಕಳಿಸಿದ್ರು, ಖಂಡಿತ ಬರ್ಬೇಕಾದ್ರೆ ಸರಿ ಹೋದೆವು. ಹೋಗಿ ಕಂಪ್ತಿಯರು ಇದ್ದವರೆಲ್ಲ ಇದ್ರು, ಮಾತಾಡಿದೆ. ಧರ್ಮಸ್ಥಳ ಆಗಿನ ಕಾಲದಲ್ಲಿ ಭಯಂಕರ ಗಜಮೆ. ತಂದೆಯವರು ಹೇಳಿದ್ರು ಅವನಿಗೆ ಆಗ್ಲಿಕ್ಕಿಲ್ಲ ಬಲ್ಲಾದ್ರೆ, ಯಾಕಂದ್ರೆ ಒಪ್ಪಿಕೊಂಡು ಬಂದು ಇದು ಮುಖ್ಯವಿಷಯದಿಂದ ಕೇಳಿ ಭಾವಿಸುವಲ್ಲಿಂದ ಪ್ರಾರಂಭವಾಗಿ ಬೆಳಿಗ್ಗೆ ತನಕ ಅಷ್ಟೆಲ್ಲ ಶಕ್ತಿ ಇಲ್ಲ ಅವನಿಗೆ. ಯಾರು ಇರ್ಲಿಲ್ವಾ? ಇಬ್ಬರೇ ಹಿಮ್ಮೇಳಕ್ಕೆ ಇಬ್ಬರೇ, ಮೊದಲಗಾರರು ಮತ್ತು ಹೊತ್ತುಮತ್ಲೆ. ಭಾಗವತರು ಒಬ್ಬರೇ, ಸಂಗೀತಕ್ಕೆ ಒಬ್ಬರೇ. ಕೆಲವು ಸಲ ಕಡತಕದವರೇ ಚಿಕ್ಕಪರಾಯದ ಬಾಲ ಹೇಳಿದ್ದು. ಆಮೇಲೆ ಕಾರಂತದ್ದು ಒಂದು ಶರಪಡಿ ಶಂಕರನ ಕಾರಂತ ಅಂತ ಇದ್ದು ಸಂಗೀತ. ಆಗಲಿ ಬೇಡ ಅಂತ ಹೇಳಿದ್ರು. ಇಲ್ಲ ಬರಲೇಬೇಕು. ಆಗ ಬಲ್ಲರು ಒಂದು ಮಾತು ಹೇಳಿದ್ರು, ನಿಮ್ಮ ಮಗನನ್ನು ಒಂದು ದೊಡ್ಡ ಮೊದಲಗಾರ ಮಾಡಿ ಹಾಕ್ತೀರ, ನೀವು ಕಳಿಸಿ. ನೀವು ಅಲ್ಲ ಆರೋಗ್ಯ ಸರಿಯಾಗಿ ಅಮ್ಮಣ್ಣ ಆರೋಗ್ಯ ಸರಿಯಾಗಿದ್ದರೆ ನಾನಾದರೂ ನಾಳೆ ಮನೆಗೆ ಹೋಗುದೇ ಎಂತ ಒಳ್ಳೆಯದು. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಜನ ಮಾಡ್ತಾರೆ, ನೀವು ಕಳಿಸಿ. ಹಾಗೆ ಹೋಗ್ಬೇಕು. ಸಂಬಳ ಎಷ್ಟು ಅಂತ ಕೇಳಿದ್ರು. ಅಲ್ಲಿ ಸಂಬಳ ಯಾರತ್ರ ಕೇಳುವುದಿಲ್ಲ, ಅವ್ರು ಕೊಡ್ತಾರೆ, ತೊಂದರೆ ಇಲ್ಲ. ಅದಕ್ಕೆ ತಂದೆ ಅಂತ ಹೇಳಿದ್ರು, ಸಂಬಳ ತಗೊಳ್ಳೋ ಕಲಾವಿದ ಆಗಲಿಲ್ಲ. ಪ್ರಾರಂಭದಲ್ಲೇ ಇದ್ದಾರೆ. ತಂದೆಯವರೇ ಹೇಳಿ ನಿಮ್ಗೆ ಎಂಥದ್ದು ಖುಷಿ ಬಂದದ್ದು ಅದನ್ನು ಕೊಡಿ.
ಹಾಗೆ ಮೇಳಕ್ಕೆ ನಿಮಗೆ ಮನಸ್ಸಿತ್ತ ಹೋಗ್ಲಿಕ್ಕೆ? ಮನಸ್ಸಿತ್ತು, ಧೈರ್ಯ ಇರಲಿಲ್ಲ. ಮತ್ತೆ ಮೇಳ ತಿರುಗಾಟ ಗೊತ್ತಿಲ್ಲ. ಮೇಳ ತಿರುಗಾಟದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಲ್ಲ. ಮತ್ತೆ ಪುನಃ ಒಂದು 15-20 ದಿವಸ ಶ್ರೀಧರ ಮಾಸ್ಟರಲ್ಲಿ ಹೋಗಿ ನಿತ್ಯ ಶಕ ಮಾಡಿಸೋದು ಹೇಗೆ, ಆದ್ಮೇಲೆ ಅಕ್ಕಸ ಒಡ್ಡೊಳಗ ಎಲ್ಲ ತೆರೆ ಪಟ್ನೆಲ್ಲ ಕ್ರಮಗಳನ್ನು ಬಂತು. ಆಮೇಲೆ ಮೇಳಕ್ಕೆ ಸೇರಿ ಧರ್ಮಸ್ಥಳ ಮೇಳಕ್ಕೆ ಸೇರಿದ್ರೆ ಮದ್ದಳೆಯನ್ನೆಲ್ಲ ಎಷ್ಟು ವರ್ಷ ಧರ್ಮಸ್ಥಳ ಮೇಳದ? 3 ವರ್ಷ. 3 ವರ್ಷದ. ಅಂದ್ರೆ ಅವಾಗ ಸೆಟ್ ಅಂದ್ರೆ ಅದು ಅಮೋಘ. ಅಷ್ಟು ಅಂತ ಒಂದು ಕಲಾವಿದರ ಕೂಡಿಕೆಯಲ್ಲಿ ಯಾವ ಮೇಳದಲ್ಲಿ ಇರಲಿಲ್ಲ. ಗೋವಿಂದ ಭಟ್ರು ಎಲ್ಲ, ಗೋವಿಂದ ಭಟ್ರು, ಸುಂದರ ಇವೆಲ್ಲ 30-35 ಪ್ರಾಯದ ಹುಡುಗರು, ಕಡತಕದವರು, ಶ್ರೀಧರ ಭಂಡಾರಿ, ಹೆಂಪಕಟ್ಟೆಯವರು. ಒಂದು 2ನೇ ವರ್ಷಕ್ಕೆ ಚೆನ್ನಪ್ಪ ಶೆಟ್ಟರು, ಆಮೇಲೆ ವಾಸ್ತವ ಸಾಂಬರು ಎಲ್ಲ ಬಂದಿದ್ರು. ಅಮೋಘ ಸೆಟ್ ಅದು. ಗುರುಗಳಿಂದ ಹಿಮ್ಮೇಳದ ಪಾಠವನ್ನ ಕಲಿತಂತೆ ನೀವು ಧರ್ಮಸ್ಥಳ ಹಿಮ್ಮೇಳದಲ್ಲಿ 3 ವರ್ಷಗಳ ಕಾಲ ಸುದೀರ್ಘ ತಿರುಗಾಟವನ್ನ ಮಾಡಿದ್ರಿ. ಆ 3 ವರ್ಷದ ಅನುಭವವನ್ನ ಹೇಳುವುದಾದ್ರೆ ಏನು? ದಿಗ್ಗಜ ಕಲಾವಿದರಿದ್ರು. ಅದು ನನ್ನ ಜೀವನದ ಒಂದು ಬದಲಾವಣೆಯ ದಿವಸಗಳು. ಕಲಾವಿದರ ಜೊತೆಯಲ್ಲಿ ಅದು ಯಾರು ಕಡತೊಕ್ಕ ಭಾಗವತರ ಜೊತೆಯಲ್ಲಿ ಮೊದಲೇ ಚೆಂಡ ಬಾರಿಸಲಿಕ್ಕೆ ಎಲ್ಲರೂ ಹೆದರುವಂಥ, ಮೊದಲಗಾರರುಗಳು ಹೆದರುವಂಥ ಪರಿಸ್ಥಿತಿಯ ಸಮಯ. ಭಯಂಕರ ಜೋರಿದ್ರೆ ಅವರಿಗೆ ಹಿತ ಆಗದಿದ್ದರೆ ಎಂಥ ಲಯ ಇರುವ ಮೊದಲಗಾರನಾದರೂ ಅವರು ತಪ್ಪಿಸಿ ಹಾಕುವಂಥ ಶಕ್ತಿ ಇತ್ತು ಅವರಿಗೆ. ಅಂಥವರು ಪ್ರಾರಂಭದಿಂದ ನಾನೆಲ್ಲ ಅವರಿಗೆ ಈ ಗೋವಿಂದ ಭಟ್ರು, ಹೆಂಪಕಟ್ಟೆಯವರು, ಸುಂದರರಾಯರು, ಕಡತೊಕ್ಕದವರು, ಆಮೇಲೆ ದೊಡ್ಡ ದೊಡ್ಡ ಕಲಾವಿದರು, ಇವರೆಲ್ಲ 30-35 ವರ್ಷದ ಹೊಂತಕಾರಿಗಳು. ಇವರೆಡೆಯಲ್ಲಿ ಹೇಗಪ್ಪ ಬಾರಿಸುವುದು, ಏನು ಮಾಡೋದಪ್ಪ ಅಂತೇಳಿ ಹೆದರಿಕೆ ಇತ್ತು. ಆದರೆ ಬಲ್ಲಾಡು ಪೂರ್ತಿಯಾಗಿ ನನ್ನನ್ನು ತಯಾರಿ ಮಾಡಿದರು. ಅವರ ಚೆಂಡೆಗೆ ನಿಮ್ಮ ಮದ್ದಳೆ. ಎಷ್ಟೋ ಜನ ಮತ್ತೆ ನಾನು ಮೇಳದಿಂದ ಬಂದ ನಂತರ ನಾನು ಬಾರಿಸುವ ರೀತಿಯನ್ನೆಲ್ಲ ನೋಡಿ ಕೆಲವರಲ್ಲಿ ಹೇಳಿದ್ದು ಎಷ್ಟೋ ಜನ ಹೇಳಿದ್ದಾರೆ, ಅದೆಲ್ಲ ಬಲ್ಲಾಡೋ ಕಾಪಿ ಅಂತೇಳಿ. ಆದರೆ ನಾನು ಈಗ ಹೇಳ್ತೇನೆ, ಕಾಪಿ ಅಲ್ಲ. ಯಾಕೆಂದರೆ ಒಬ್ಬ ಹಿರಿಯ ಮೊದಲಗಾರನ ಒಟ್ಟಿಗೆ ಅಥವಾ ಹಿರಿಯ ಸಂಗೀತಕಾರನೊಟ್ಟಿಗೆ, ವೇಷಗಾರನ ದಾರಿಗೆ ಒಟ್ಟಿಗೆ ಸಣ್ಣ ಹುಡುಗರು ಹೋದ್ರೆ ಅದನ್ನೇ ನೋಡಿ 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 ಅದು ಬಂದೇ ಬರ್ತದೆ. ಆ ಶೈಲಿ ಬಂದೇ, ವೇಷ ಆದರೂ ಎಲ್ಲ ಬಂದೇ ಬರ್ತದೆ. ಆದರೆ ನನಗೆ ಯಾರು ಹೇಳಿದ್ರು ಬೇಸರ ಇಲ್ಲ ಕಾಪಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಕೆಟ್ಟ ಕಾಪಿ ಮಾಡಿದ್ದಲ್ಲ, ಆದ ಕಾರಣ ಬೇಸರ. ಅದು ಕರ್ತವ್ಯದವರು ಯಾವ ಪದ್ಯಕ್ಕೆ ಹೇಗೆ ಬಾರಿಸಬೇಕು ಅಂತ ಹೇಳುವುದನ್ನು ಅಷ್ಟು ಚಂದ ಹೇಳಿಕೊಟ್ಟಿದ್ದಾರೆ ಅಂತ ನಾವು ಪಾಠ ಮಾಡಲಿಲ್ಲ. ಅವರು ರಂಗಸ್ಥಳದಲ್ಲಿ ಆ ಪದ್ಯವನ್ನು ಹೇಗೆ ಅಂತೇಳಿ ಕಣ್ಣಿನಲ್ಲಿ ಹೀಗೆ ಒಂದು ಓರೆ ಕಣ್ಣಲ್ಲಿ ನೋಡೋ ಕ್ರಮ ಉಂಟು. ಅವ್ರು ಇವತ್ತು ಹೇಳಿ ಅದನ್ನು ನಾಳೆಗಾಗೂ ಇವತ್ತಿಗೆ ನನಗೆ ಬಾರಿಸಲಿಕ್ಕೆ ಅದಕ್ಕೆ ಕಷ್ಟ ಆದರೆ ನಾಳೆ ಅದನ್ನು ಸ್ವಲ್ಪ ಬೇರೆ ಮನೆಯಲ್ಲಿ ಹೇಳಿ ಹಾಗೇ ತಯಾರು ಮಾಡಿದ್ದಾರೆ. ಆವಾಗ ನಮಗೆ ಅವರಿಗೆ ನಾನು ಮಗನ ಪ್ರಾಯ, ಮೊಮ್ಮಗನ ಪ್ರಾಯ, ಮಗನ ಪ್ರಾಯ ಅಂಥದ್ದಲ್ಲಿ ಕಲಾವಿದರು ಎಲ್ಲ ನನ್ನ ಬಾ ಹೋಗು ಅಂತಲೇ ಕರೀದು. ಆದರೆ ನನ್ನ ನಮ್ಮಣ್ಣಯ್ಯರು ಅಂತಲೇ ಕರಿತಿದ್ರು. ಬಲ್ಲಾರು ಕೂಡ ನನ್ನ ನಮ್ಮಣ್ಣಯ್ಯರು ಅಂತಲೇ, ಯಾಕೆ ರೋವರ್ ಚಂದಲ್ಲಿ ಕರೀತಿದ್ರು. ಅದೊಂದು ವಿಶೇಷ. ನಿಮಗೆ ಇದು ಹಿಮ್ಮೇಳದ್ದು ವಿಚಾರ. ಈಗ ವೇಷಧಾರಿಗಳು ನಿಮ್ಮ ಜೊತೆ ಹೇಗಿದ್ರು? ನೀವು ಈಗ ಧರ್ಮಸ್ಥಳ ಮೇಳ ಶ್ರೀಧರ ಭಂಡಾರಿಗಳು, ಗೋವಿಂದ ಭಟ್ರು ಇವರೆಲ್ಲ ಅವರಿಗೆ ಬಾರಿಸುವಾಗ ನಿಮಗೆ ಹೇಗೆ ಅನುಭವ ಆಗ್ತಿತ್ತು? ನಿಮಗೆ ಪ್ರತಿಕ್ರಿಯೆ ಹೇಗೆ ಪೂರಕವಾಗಿತ್ತ ಅಂತ ಹೇಳಿ? ಅದು ನನಗೆ ಆವಾಗ ಏನು ತುಂಬ ನೆನಪಿತ್ತು. ಒಂದು ಪ್ರಸಂಗದಲ್ಲಿ ನಿಧಾನ ಪದ್ಯ ಇರುವಾಗ ಬಲ್ಲಾಡು ಮೊದಲೇ ಬರ್ತಿತ್ತು. ನನಗೆ ಶಕ್ತಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲದಿದ್ದು ಒಂದು ಪ್ರಸಂಗದಲ್ಲಿ ಮೊದಲಿಗೆ ಬರುವಂಥದ್ದು 1-2 ಸೀನ್ ಬೇರೆ ಇರುವುದಿಲ್ಲ. ಆದರೆ ಅವರಿಗೆ ಪುಸ್ತಕ ಇರುವಾಗ ನನಗೆ ಮೊದಲಿಗೆ ಬರ್ತಿತ್ತು. ಎಲ್ಲ ಬಿಟ್ಟು ಒಂದು ದಿವಸ ಚೌಕಿಯವರೆಲ್ಲ ಬಂದು ರಂಗಸ್ಥಳದಲ್ಲಿ ಇಳಿಕೆ ನೋಡುವಂಥ ಪರಿಸ್ಥಿತಿ. ನಿತ್ಯ ವೇಷಕ್ಕೆ ಬಲ್ಲಾಡು ಮೊದಲೇ ಬರ್ತಾರೆ. ಅದು ಹೇಳಿ ನೋಡಿ, ನಿನ್ನೆ ನೀವು ನಿತ್ಯ ವೇಷಕ್ಕೆ ಬರೆದು ಸ್ವಲ್ಪ ತಪ್ಪಿದೆ, ಇವತ್ತು ನೋಡಿಕೊಳ್ಳಿ ಅಂತ ಅವರ ಸೀನ್ ಹೋಗಿ ನಿತ್ಯ ವೇಷಕ್ಕೆ ಮೊದಲೇ ಬರ್ತಾರೆ. ನನ್ನನ್ನು ನೋಡಿಕೊಳ್ಳಿ. ಚಿಕ್ಕ ಪ್ರಾಯದ ಬಾಲೆಯವರಿಗೆ ಶ್ರೀವೇಷವನ್ನು ಎಲ್ಲ ಅವರು ಕುಣಿಸಿ ಪೇಟಿಕೆ ಆಗುವ ಪುನಃ ತಿರುಗಿ ಚೆಂದಿಗೆ ಬಂದರು. ಚೌಕಿಯವರೆಲ್ಲ ಬಂದು ನೋಡುದು, ಬಲ್ಲಾಡು ಮೊದಲೇ ಕೂತಿದ್ದಾರೆ ಅಂತೇಳಿ ಯಾರು ಕೂತ್ಕೊಳ್ತೇವೆ. ಅಷ್ಟೊಂದು ನನಗೆ ಸಹಕಾರ ಕೊಟ್ಟಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ಒಂದು ನನ್ನನ್ನು ತಿದ್ದಿದ್ದು ಶ್ರೀಧರ ಮಾಸ್ಟರು ಮತ್ತೆ ತಂದೆ ಆಗಿದ್ದಾರೆ. ಆದರೆ ನನ್ನಲ್ಲಿ ಈಗ ಏನಾದರೂ ಇದ್ದರೆ, ಒಬ್ಬ ಕಲಾವಿದ ಆಗಿದ್ರೆ ಅದೆಲ್ಲ ಬಲ್ಲಾಡು ಪ್ರಸಾದ. ಅದನ್ನು ಜೀವಮಾನ ನಾನು ಈವಾಗಲೂ ಅಷ್ಟೇ. ಒಂದು ಕಡೆಗೆ ಒಂದು ಮೊದಲಿಗೆ ಎಲ್ಲಿಗೆ ಹೋದರೆ ಗುರುಗಳನ್ನು ಬಲ್ಲರನ್ನು ನೆನೆಸಿಕೊಳ್ಳದೆ ಮೊದಲು ಸುಲ್ತಾನ ಮಾಡಲಿಕ್ಕೆ ಹೋಗ್ಬೇಕು. ಕಡತಗದವರು ಅಷ್ಟು ಚಂದ ಹೇಳಿಕೊಟ್ಟಿದ್ದಾರೆ. ಪ್ರಾರಂಭದ ವರ್ಷವೇ ನನ್ನನ್ನು ಚೆಂಡೆಗೆ ನಿಲ್ಲಿಸಿದ್ದಾರೆ ಬಲ್ಲಾಡು.
ಮದ್ದಳೆಯಲ್ಲಿ ಸ್ವಲ್ಪ ಜಾಸ್ತಿ ಒಲವಿತ್ತು ಅಂತ ಹೇಳಿ, ಚೆಂಡೆ ಅಷ್ಟು ಅಲ್ಲಿ ಬರ್ತಿತ್ತು. ಈ ಹೊಸ ಹುಡುಗರಿಗೆ ಮೊದ್ಲಲ್ಲಿ ಒಲವು ಕಡಿಮೆ. ಆವಾಗ ನನಗೂ ಅಷ್ಟೇ, ಮೊದ್ಲಲ್ಲಿ ಒಲವು ಕಡಿಮೆ, ಚೆಂಡೆಯಲ್ಲೇ ಜಾಸ್ತಿ. ಈಗ ಅದು ಆಸಕ್ತಿ. ಈಗಲೂ ಹಾಗೆ ಆಗುತ್ತೆ, ಯಾವತ್ತೂ ಹಾಗೆ. ಆದ್ರೆ ಚೆಂಡೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪರ್ಫೆಕ್ಟ್. ಹೌದು, ಮದ್ದಳೆ ಮದ್ಲೆಯಲ್ಲಿ ನಡೆಗಳನ್ನೆಲ್ಲ ಗೊತ್ತಾದ್ರೆ ಉರುಳಿಗೆ ಬಂದ್ರೆ ಇದನ್ನೆಲ್ಲ ಚೆಂಡೆಯಲ್ಲಿ ಹಾಕ್ಲಿಕ್ಕೆ. ಮತ್ತೆ ಮೇಳ ತಿರುಗಾಟದ ಒಂದು ನಡೆಗಳು ಅನುಭವ ಅದೆಲ್ಲ ಬೇರೆ. ಈಗ ಬಲ್ಲಾಳರು ಗೋವಿಂದ ಭಟ್ರಿಗಾಗ್ಲಿ, ಹೆಂಪಕಟ್ಟೆಯವರಿಗೆ, ಸುಂದರರಿಗಾಗ್ಲಿ ಯಾವ ರೀತಿಯಲ್ಲಿ ಬಾರಿಸ್ತಾರೆ ಅಂತ ಹೇಳುವುದನ್ನು ನೋಡಿದ ಮರುದಿವಸ ನಾನು ಅವರು ಚೆಂಡ ಕೊಟ್ಟರೆ ನಾನೇ ಬಾರಿಸ್ತಿದ್ದೆ. ಅಂತ ಪರಿಸ್ಥಿತಿ ತುಂಬ ಆಗಿದೆ. ಕೆಲವು ಸಲ ಬಲ್ಲಾಳು ಹುಷಾರಿಲ್ಲದಿರುವಾಗ ಬೇರೆ ಜನ ಧರಿಸುವುದ ಅದಿಬ್ಬರು ಇದ್ದದ್ದಲ್ಲ. ಅದು ಕಳತಕ್ಕದವ್ರು ಬಾಯಿಗೆ ಕೇಳಿದ್ದಾರೆ, ಮೊದಲೇ ಒಂದು ಜನ ಧರಿಸಿ ಚೆಂಡ ಮಂಡ ಬಾರಿಸ್ತಾರೆ. ಆಮೇಲೆ ನಿಮಗೆ ಉರುಳಿಗೆ ಆ ಕಾಲಗತಿಯಲ್ಲಿ ಹೋಗ್ತಿತ್ತು, ಸ್ಪೀಡ್ ಬರ್ತಿತ್ತು. ಅದು ಕಡತಕ ಕಾಲಗತಿ ಅಂತ ಹೇಳಿದ್ರೆ ನಿಧಾನ ಅಂದ್ರೆ ಎಷ್ಟು ನಿಧಾನ, ಬಡಗಿನ ನಿಧಾನ ನಿಮಗೆ ಅನುಭವ ಇರುವುದು. ನೀವು ಒಂದು ವೇಷಧಾರಿ ಆದ ಬಡಗಿನಲ್ಲಿ ನಿಧಾನವೂ ಅಷ್ಟೇ ಉಂಟು, ಇವಾಗ ಸ್ಪೀಡ್ ಅಷ್ಟೇ ಉಂಟು. ಆ ಬಡಗಿನ ನಿಧಾನವನ್ನು ಅವರು ಹೇಳ್ತಿದ್ರು ಪ್ರಾರಂಭದಲ್ಲಿ. ಮತ್ತೆ ಕೆಲವು ಸಂದರ್ಭದಲ್ಲಿ ಅವರಲ್ಲಿದ್ದ ಸ್ಪೀಡ್ ಈಗ ಯಾರ ಹತ್ರ ಇಲ್ಲ. ಅಂದ್ರೆ ನಾಲಿಗೆ ಅಷ್ಟೇ ಮಗ್ತಿತ್ತು. ಈಗಿನ ಭಾಗವತಗಳು ಸ್ಪೀಡ್ ಅಂತ ಹೇಳ್ತಾರೆ, ನಾಲಿಗೆ ಅದಕ್ಕೆ ಸರಿಯಾಗಿ ಮುಗಿದಿಲ್ಲ. ಸುಮ್ಮನೆ ತಾಳ ಮಾತ್ರ ಸ್ಪೀಡ್, ಅರ್ಥವಾಗುದಿಲ್ಲ. ಆ ಮೈಕದ ಪ್ರಭಾವದಿಂದ ಅರ್ಥ ಆಗೋದು ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಹಾಗೆ ಧರ್ಮಸ್ಥಳದಲ್ಲಿ ಮೊದಲಿಗಾರಾಗಿ ಉಳಿಯುತ್ತಿದ್ದೆ ನಾನು. ಆದ್ರೆ 3 ವರ್ಷ ತಿರುಗಾಟ ಮಾಡಿ ಧರ್ಮಸ್ಥಳ ಮೇಳದಿಂದ ನಿರ್ಗಮನವನ್ನು ಹೊಂದ್ತೀರಿ. ಮೇಳ ಬಿಡ್ಬೇಕು ಅಂತ ಬಿಟ್ಟಂತಲ್ಲ, ಆಗ ನಮ್ಮ ಬಡ್ಪದಲ್ಲಿದ್ದ ನಮ್ಮ ಆಸ್ತಿ ಮಾರಾಟ ಆಯ್ತು. ಮಾರಾಟ ಆಗಿ ಅಣ್ಣಂದಿರ ಅವರ ಪಾಲು ತಗೊಂಡು ಬೆಂಗಳೂರಿಗೆ ಹೋಗಿ ಎಲ್ಲಿದ್ದು ಫಾಸ್ಟ್ ಸ್ಟುಡಿಯೋ ಮಾಡಿ ಸಂಗೀತ, ಚಿತ್ರಕಲೆ ಇದ್ರು. ನಾನು ಚಿತ್ರಕಲೆಯಲ್ಲಿ ಇದ್ದವಲ್ಲ, ಎಲ್ಲರೂ ಹೋಗೋದು ಬೆಂಗಳೂರಿಗೆ. ನಾನು ಹೋಗೋದು ಅಂತ ಗಂಟಾಯ್ತು, ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಆಗಿದೆ ಬೆಂಗಳೂರಿಗೆ ಹೋಗೋದು ಅಂತ. ಇಷ್ಟೊತ್ತಿಗೆ ಯಾವುದೋ ಒಂದು ಕಾರಣಕ್ಕೆ ಈ ಕಡೆ ಬಂದಾಗ ಇದೊಂದು ಜಾಗ ಕಂಡಿದ್ದಿಲ್ಲ ಅಂತಿಲ್ಲ ತಂದೆಯವರಿಗೆ. ನಾವು ಜಾಗ ತಗೊಳ್ಳುವ, ಅವರಿಗೆ ಕೃಷಿಯಲ್ಲಿ, ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಬಾಳಿನ ಇದರಲ್ಲಿ ಕೃಷಿ ತಗೊಂಡು, ಕೃಷಿ ಭೂಮಿಯನ್ನು ತಗೊಂಡು ಇಲ್ಲಿ ಕೃಷಿಕನಾಗಿ ಸೇರಿರುವಂಥದ್ದು.